ಸೊ ನಿಮಗೆ ಗೊತ್ತು, ಹಾರ್ಲಿ ಡೇವಿಡ್ಸನ್ ಅವ್ರದ್ದು X440T ವರ್ಷನ್, ಅಪ್ಗ್ರೇಡೆಡ್ ವರ್ಷನ್ ಲಾಂಚ್ ಆಗಿದೆ. ಸೊ ಇದು ಲಾಂಚ್ ಆದಮೇಲಿಂದ ಆಬ್ವಿಯಸ್ಲಿ ಇದು ಫಸ್ಟ್ ಪ್ರಶ್ನೆ ಎಲ್ಲರ ಮೈಂಡಲ್ಲಿರುತ್ತೆ ದ್ಯಾಟ್ ನಾವು ಯಾವ ಮೋಟರ್ ಸೈಕಲ್ ಜೊತೆ ಇದನ್ನು ಕಂಪೇರ್ ಮಾಡಬೇಕು ಅಂತ. ಸೊ ಐ ವುಡ್ ಸೇ ಪರ್ಟಿಕ್ಯುಲರ್ಲಿ ಯಾವುದು ಸ್ಪೆಸಿಫಿಕ್ ಮೋಟರ್ ಸೈಕಲ್ ಅಂತೂ ನನಗೆ ಕಾಣ್ತಾ ಇಲ್ಲ ವಿಚ್ ಇಸ್ ಕಂಪ್ಯಾರಬಲ್ ಟು ದಿಸ್. ಬಿಕಾಸ್ ನನ್ನ ಪ್ರಕಾರ ತುಂಬ ಯೂನಿಕ್ ಆಗಿದೆ ಈ ಮೋಟರ್ ಸೈಕಲು. ಒಂದು 400cc ಮೋಟರ್ ಸೈಕಲ್ ಫಸ್ಟ್ ಆಫ್ ಆಲ್, ಅದರಲ್ಲೂ ಅದು ಏರ್ ಕೂಲ್ಡ್. ನಿಮಗೆ ಬೇರೆ 400cc ಮೋಟರ್ ಸೈಕಲ್ಲು ಆಲ್ಮೋಸ್ಟ್ ಎಲ್ಲನೂ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ. ಸೊ ಏರ್ ಕೂಲ್ಡ್ 400cc, ಸ್ಕ್ರ್ಯಾಮ್ 440 ಒಂದು ಮರ್ತಾಯಿತ್ತು. ಸೊ ಅದರಲ್ಲಿ 440cc ಏರ್ ಕೂಲ್ಡ್ ಇಂಜಿನ್ ಇದೆ. ಸೊ ಅದು ಬಿಟ್ಟರೆ ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಇಂಜಿನ್. ಬಟ್ ಸ್ಕ್ರ್ಯಾಮ್ 440 ಇಸ್ ದ ಓನ್ಲಿ ಐ ವುಡ್ ಸೇ ಮೋಟರ್ ಸೈಕಲ್. ಐ ಮೀನ್ ಇದೂ ಕರೆಂಟ್ಲಿ ದ ಓನ್ಲಿ ಮೋಟರ್ ಸೈಕಲ್ ಇನ್ ದಿಸ್ ಇಂಜಿನ್ನು. ಬಟ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಪರ್ಪಸ್ ಓವರ್ ಆಲ್. ಸೊ ಅಗೇನ್ ಇದು ಕಂಪ್ಯಾರಿಸನ್ನೇ ಬರಲ್ಲ. ಬಟ್ ಬೇರೆ 400cc ನಿಮಗೆ ಕೆಲವು ಕಂಪ್ಯಾರಿಸನ್ ಬರೋ ಥರ ಮೋಟರ್ ಸೈಕಲ್ ಬರುತ್ತೆ. ಬಟ್ ಐ ವುಡ್ ಸೇ ಬರ್ತೀನಿ ನಾನು ಕಂಪ್ಯಾರಿಸನ್ಗೆ, ಬಟ್ ಐ ಡೋಂಟ್ ಫೀಲ್ ಎಕ್ಸಾಕ್ಟ್ಲಿ ಅದೆಲ್ಲ ಕಂಪ್ಯಾರಿಸನ್ನು. ಬಿಕಾಸ್ ಇದನ್ನು ನೀವು ಕಂಪೇರ್ ಮಾಡಬೇಕಂತ ಇದ್ದೀರಾ ಅಂದರೆ ಫಸ್ಟ್ ಆಫ್ ಆಲು ಒಂದು ರೆಟ್ರೋ ಮೋಟರ್ ಸೈಕಲ್ ಆಗಿರಬೇಕು ಇದು. ಆ್ಯಂಡ್ ರೆಟ್ರೋ ಮೋಟರ್ ಸೈಕಲಲ್ಲೂ ಒಂದು ರೋಡ್ಸ್ಟರು ಅಥವಾ ಒಂದು ಕ್ರೂಸರ್ ಮೋಟರ್ ಸೈಕಲ್. ಸೊ ಇದು ಎರಡೇ ಮೋಟರ್ ಸೈಕಲ್ಲು ಇದನ್ನು ಕಂಪೇರ್ ಮಾಡೋ ಥರ ಮೋಟರ್ ಸೈಕಲ್ಲು. ಸೊ ಅದರಲ್ಲಿ ಯಾವ ಮೋಟರ್ ಸೈಕಲ್ ಬರುತ್ತೆ, ಸೊ ಅದನ್ನು ಇವತ್ತು ಕಂಪೇರ್ ಮಾಡಿಬಿಟ್ಟು ಹೇಳ್ತೀನಿ. ಬಟ್ ಟು ಬಿ ವೆರಿ ಆನೆಸ್ಟು ಐ ವುಡ್ ಸೇ ದಿಸ್ ಇಸ್ ಅ ವೆರಿ ಯೂನಿಕ್ ಮೋಟರ್ ಸೈಕಲು. ನೀವು ಏನು ಕಂಪ್ಯಾರಿಸನ್ ಮಾಡದೆ ಜಸ್ಟ್ ನಿಮಗೆ ಈ ಮೋಟರ್ ಸೈಕಲ್ ಇಷ್ಟ ಆಯಿತು ಅಂದರೆ ನೀವು ತೊಗೊಂಬಿಡಿ. ಕಂಪ್ಯಾರಿಸನ್ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಕಾರ್ಡಿಂಗ್ ಟು ಮೀ. ಬಟ್ ಸ್ಟಿಲ್ ನಾನು ಆಬ್ವಿಯಸ್ಲಿ ನಾವು ಕಂಪೇರ್ ಮಾಡೇ ಬಿಕಾಸ್ ವಿ ವಾಂಟ್ ಟು ಸಿ ವಾಟ್ ಈಸ್ ಅ ಬೆಟರ್ ಚಾಯ್ಸ್ ಅಂತ. ಸೊ ಅದನ್ನು ನೋಡಿಬಿಟ್ಟು ಪರ್ಚೇಸ್ ಮಾಡೋಕ್ಕೆ ಯಾರ್ಯಾರು ಇಂಟ್ರೆಸ್ಟ್ ಪಟ್ಟಿದ್ದೀರಾ ಅವರು ಈ ವಿಡಿಯೋನ ನೋಡ್ಬೋದು. ಸೊ ಎನಿವೆ ಕಂಪ್ಯಾರಿಸನ್ ಮಾಡೋಣ. ಸೊ ಫಸ್ಟ್ ಆಬ್ವಿಯಸ್ಲಿ ದ ಕಂಪ್ಯಾರಿಸನ್ ಬಂದ್ಬಿಟ್ಟು ವುಡ್ ಬಿ ವಿತ್ ದ 400cc ಮೋಟರ್ ಸೈಕಲು. ಸೊ 400cc ಯಾವುದು ಅಗೇನ್ ನಾನು ಹೇಳ್ದಂಗೆ ರೋಡ್ಸ್ಟರು ಹಾಗೂ ಕ್ರೂಸರ್ ಇದೆ. ಸೊ ಅದನ್ನು ಚೆಕ್ ಮಾಡೋದಾದರೆ ನಿಮಗೆ ಎರಡು ರೋಡ್ಸ್ಟರ್ ಸಿಗುತ್ತೆ. ಸೊ ಕ್ರೂಸರ್ ಯಾವುದು ಅವೈಲೇಬಲ್ ಇಲ್ಲ 400cc. ಸೊ ಎರಡು ಬಂದ್ಬಿಟ್ಟು ದ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರುವಂಥ ರೋಡ್ಸ್ಟರು, ದ್ಯಾಟ್ ಈಸ್ ದ ಸ್ಪೀಡ್ 400 ಹಾಗೂ ಗೊರಿಲ್ಲಾ 450. ಸೊ ಇದೆರಡನ್ನ ಕಂಪೇರ್ ಮಾಡೋದಾದರೆ ಯಾವ ಥರ ಸ್ಟ್ಯಾಂಡ್ ಆಗುತ್ತೆ ದ ಹಾರ್ಲಿ ಡೇವಿಡ್ಸನ್ X440T ವರ್ಷನ್ ವಿಸ್ ಅನ್ ಅಪ್ಗ್ರೇಡೆಡ್ ವರ್ಷನು. ಕರೆಂಟ್ಲಿ ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಬಿಕಾಸ್ ಇದರಲ್ಲೂ ಇವಾಗ ರೈಡ್ ಬೈ ವೈರ್ ಟೆಕ್ನಾಲಜಿ ಇದೆ, ರೈಡಿಂಗ್ ಮೋಡ್ಸ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ. ಸೊ ಪ್ರೀವಿಯಸ್ಲಿ ಇಟ್ ವಾಸ್ ಲೈಕ್ ಐ ನೋ ಇವಾಗಲೂ ಇದು ಏರ್ ಕೂಲ್ಡ್ ಇಂಜಿನ್, ಬಟ್ ಸ್ಟಿಲ್ ಟೆಕ್ನಾಲಜಿ ವೈಸ್ ಸ್ವಲ್ಪ ಹಿಂದೆ ಇತ್ತು ವಿತ್ ದೀಸ್ ಟು ಮೋಟರ್ ಸೈಕಲ್. ಬಟ್ ಕರೆಂಟ್ಲಿ ಇಟ್ ಈಸ್ ಲಿಟಲ್ ಬಿಟ್ ಕ್ಲೋಸರ್ ಟು ದಿಸ್ ಮೋಟರ್ ಸೈಕಲು. ಸೊ ಒಂದು ರೀತಿ ಸಮ ಆಗಿದೆ. ಬಟ್ ಸ್ಟಿಲ್ ಐ ವುಡ್ ಸೇ ಪರ್ಪಸ್ ವೈಸ್ ಆ್ಯಂಡ್ ಎವ್ರಿಥಿಂಗು ಐ ಸ್ಟಿಲ್ ಫೀಲ್ ದೇರ್ ಇಸ್ ಅ ಡಿಫ್ರೆನ್ಸ್. ನಿಮಗೆ ತುಂಬ ಸಿಂಪಲ್ ಆಗಿ ಹೇಳೋದಾದರೆ ಈ ಮೂರು ಮೋಟರ್ ಸೈಕಲು ಈಸ್ ಮೆಂಟ್ ಟು ಡೂ ಸಿಟಿ ಆ್ಯಂಡ್ ಹೈವೇ ಟೂರಿಂಗ್ ಮೇನ್ಲಿ. ಬಟ್ ಸ್ಟಿಲ್ ಐ ವುಡ್ ಸೇ ನೀವು ಬರೀ ಸಿಟಿ ಯೂಸ್ ಕೇಸ್ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ದೆನ್ ಯು ಕ್ಯಾನ್ ಈಸಿಲಿ ಪರ್ಚೇಸ್ ದ ಹಾರ್ಲಿ ಡೇವಿಡ್ಸನ್ X440 ಬಿಕಾಸ್ ನಿಮಗೆ ಸಿಟಿಯಲ್ಲೂ ಇದು ಡೀಸೆಂಟ್ ಮೈಲೇಜ್ ಕೊಡುತ್ತೆ. ಪ್ಲಸ್ ಸಿಟಿಯಲ್ಲಿ ಯೂಸ್ ಮಾಡೋದು ತುಂಬ ಈಸಿ ಈ ಮೋಟರ್ ಸೈಕಲ್ನ ಕಂಪೇರ್ ಟು ದ ಅದರ್ ಟು ಮೋಟರ್ ಸೈಕಲ್ಲು. ಸೊ ಅದರ್ ಟು ಮೋಟರ್ ಸೈಕಲಲ್ಲಿ ಐ ಥಿಂಕ್ ದ ಸ್ಪೀಡ್ 400 ಇನ್ ಅ ವೇ ನಿಮಗೆ ಸಿಟಿಯಲ್ಲಿ ಯೂಸ್ ಮಾಡ್ಬೋದು ಆರಾಮಾಗಿ ಬಿಕಾಸ್ ನಿಮಗೆ ಲೋ ಎಂಡಲ್ಲೂ ಒಳ್ಳೆ ಪವರ್ ಕೊಡುತ್ತೆ ಆ್ಯಂಡ್ ನಿಮಗೆ ಮೆನ್ಯೂವರ್ ಮಾಡೋದು ಎವ್ರಿಥಿಂಗ್ ಈಸಿ ಇದೆ. ಬಟ್ ದ ಗೊರಿಲ್ಲಾ 450 ಟೈಟ್ ಟ್ರಾಫಿಕಲ್ಲಿ ಕಷ್ಟ ಆಗುತ್ತೆ ಬಿಕಾಸ್ ಅದರಲ್ಲಿ ಲೋ ಎಂಡಲ್ಲಿ ಅಷ್ಟು ಪವರ್ ಇಲ್ಲ, ನಿಮಗೆ ಸ್ಟಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಾರ್ ಮೀ ಇಫ್ ಯು ಆರ್ ಓನ್ಲಿ ಪ್ಲಾನಿಂಗ್ ಟು ಬೈ ಇಟ್ ಫಾರ್ ಸಿಟಿ ಆ್ಯಂಡ್ ಹೈವೇ ಯೂಸ್ ಕೇಸು, ಐ ಮೀನ್ ಟೂರಿಂಗ್ ಆಬ್ವಿಯಸ್ಲಿ ಯಾವುದೇ ಮೋಟರ್ ಸೈಕಲಲ್ಲಿ ಮಾಡ್ಬೋದು. ಸೊ ನಾಟ್ ಯಾವುದು ಟೂರಿಂಗ್ ಸ್ಪೆಸಿಫಿಕ್ ಮೋಟರ್ ಸೈಕಲ್ ಅಂತ ಅಲ್ಲ ಅದು, ಬಟ್ ಟೂರಿಂಗ್ ಮಾಡ್ಬೋದು. ಸೊ ಸಿಟಿ ಆ್ಯಂಡ್ ಹೈವೇ ಯೂಸ್ ಕೇಸ್ ಎರಡೂ ನೀವು ಕನ್ಸಿಡರ್ ಮಾಡಿಬಿಟ್ಟು ಪರ್ಚೇಸ್ ಮಾಡಬೇಕಂತ ಇದ್ದೀರಾ ಅಂದರೆ ಅವಾಗ ಮಾತ್ರ ನೀವು ಸ್ಪೀಡ್ 400 ಹಾಗೂ ಗೊರಿಲ್ಲಾ 450ನ ಕನ್ಸಿಡರ್ ಮಾಡ್ಬೋದು. ಬಟ್ ದ X440Tನ ಬರೀ ಸಿಟಿ ಯೂಸ್ ಕೇಸ್ಗೆ ಮಾಡ್ಬೋದು ಬಿಕಾಸ್ ಮೈಲೇಜು ಚೆನ್ನಾಗಿ ಕೊಡುತ್ತೆ. ಅದು ಅದರ್ ಟು ನಿಮಗೆ ಮೈಲೇಜ್ ತುಂಬಾ ಕಮ್ಮಿ ಕೊಡುತ್ತೆ, ಅರೌಂಡ್ 25ಗಿಂತ ಕಮ್ಮಿನೇ ಮೈಲೇಜ್ ಕೊಡುತ್ತೆ ನಿಮಗೆ ಸಿಟಿಯಲ್ಲಂತೂ ಎರಡು ಮೋಟರ್ ಸೈಕಲು. ಸೊ ಇಟ್ ಈಸ್ ನಾಟ್ ಪ್ರಿಫರಬಲು ಎರಡು ಮೋಟರ್ ಸೈಕಲು. ಹಾರ್ಲಿ ಡೇವಿಡ್ಸನ್ ಅಗೇನ್ ಅದೂ ತುಂಬ ಏನು ಜಾಸ್ತಿ ಕೊಡೋಲ್ಲ, ಬಟ್ ಐ ಥಿಂಕ್ 27-28 ಕೊಡುತ್ತೆ ನಿಮಗೆ ಡೀಸೆಂಟ್ಲಿ. ಸೊ ದ್ಯಾಟ್ ವುಡ್ ಬಿ ಫೈನ್. ಎಸ್ಪೆಷಲಿ ನೀವು ತುಂಬ ಲೈಕ್ ಸ್ಟ್ರೆಸ್ಫುಲ್ಲಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಷ್ಟು ಕೊಡುತ್ತೆ. ನೀವು ನೀಟಾಗಿ ಚೆನ್ನಾಗಿ ನೀವು ಗೇರ್ ಶಿಫ್ಟ್ ಮಾಡ್ತೀರಾ, ಕರೆಕ್ಟಾಗಿ ನೀವು ರೈಟ್ ಸ್ಪೀಡಲ್ಲಿ ಹೋಗ್ತೀರಾ ಅಂದರೆ ಒಳ್ಳೆ ಮೈಲೇಜೇ ಕೊಡುತ್ತೆ ಹಾರ್ಲಿ ಡೇವಿಡ್ಸನ್ X440. ಯಾಕೆಂದರೆ ಅದು ಲಿಕ್ವಿಡ್ ಕೂಲ್ಡ್ ಅಲ್ಲ, ಏರ್ ಕೂಲ್ಡ್ ಇಂಜಿನು. ಪ್ಲಸ್ ಅದರದ್ದು ಲೋ ಎಂಡಲ್ಲಿ ಪವರ್ ತುಂಬ ಚೆನ್ನಾಗಿರೋದ್ರಿಂದ, ತುಂಬ ರಿಲ್ಯಾಕ್ಸ್ಡ್ ಆಗಿ ಓಡೋದ್ರಿಂದ, ಒಳ್ಳೆ ಕಮ್ಮಿ RPM ಅಲ್ಲಿ ಹೋಗೋದ್ರಿಂದ ಒಳ್ಳೆ ನಿಮಗೆ ಮೈಲೇಜ್ ಕೊಡುತ್ತೆ. ಸೊ ದ್ಯಾಟ್ ಈಸ್ ಅ ಥಿಂಗು. ಬಟ್ ಸ್ಟಿಲ್ ನಿಮಗೆ ಇಮೋಷ್ನಲಿ ಈ ಎರಡು ವೆಹಿಕಲ್ನ ಡಿಫ್ರೆನ್ಷಿಯೇಟ್ ಮಾಡೋದಾದರೆ ಸ್ಪೀಡ್ 400 ಬಂದು ಇಟ್ ಈಸ್ ಅ ವೆರಿ ನಿಂಬಲ್ ಮೋಟರ್ ಸೈಕಲು. ಸೊ ನಿಮಗೆ ಒಂದು ಅಜೈಲ್ ಮೋಟರ್ ಸೈಕಲ್ ಬೇಕು, ನಿಂಬಲ್ ಮೋಟರ್ ಸೈಕಲ್ ಬೇಕು, ಆ್ಯಂಡ್ ಆಬ್ವಿಯಸ್ಲಿ ದ ಟ್ರಯಮ್ದು ಬ್ಯಾಜ್ ಬೇಕು ನಿಮಗೆ, ಆ್ಯಂಡ್ ದ ಟ್ರಯಮ್ದು ಫಿಟ್ ಆ್ಯಂಡ್ ಫಿನಿಶ್ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಸ್ಪೀಡ್ 400 ಕಡೆ ಹೋಗ್ಬೋದು. ಇಟ್ ಈಸ್ ಅ ವೆರಿ ಯೂನಿಕ್ ಮೋಟರ್ ಸೈಕಲ್ ಆಲ್ ಓವರು. ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಬೇರೆ ಯಾವುದೋ ಮೋಟರ್ ಸೈಕಲ್ ಸಿಗಲ್ಲ. ಬಟ್ ನಾನು ಈ ಎರಡು ಮೋಟರ್ ಸೈಕಲ್ X440 ಆ್ಯಂಡ್ ಸ್ಪೀಡ್ 400 ಐ ವುಡ್ ಗೋ ಫಾರ್ ದ X440 ಟು ಬಿ ವೆರಿ ಆನೆಸ್ಟ್. ಬಿಕಾಸ್ ಸ್ಪೀಡ್ 400 ಎಸ್ ಎವ್ರಿಥಿಂಗ್ ಇಸ್ ಗುಡ್, ಬಟ್ ನನಗೆ ಪರ್ಸ್ನಲಿ ಇಟ್ ಫೀಲ್ಸ್ ಲಿಟಲ್ ಸ್ಮಾಲರ್ ಮೋಟರ್ ಸೈಕಲ್, ಸ್ವಲ್ಪ ಸಣ್ಣದಾಗಿ ಕಾಣುತ್ತೆ ಒಂದು. ಆ್ಯಂಡ್ ಆಲ್ಸೋ ಅದರಲ್ಲಿ ಫೀಲ್ ಅಷ್ಟೊಂದಿಲ್ಲ. ಐ ಮೀನ್ ನಾನು ರೀಸೆಂಟ್ಲಿ ಒಂದು ವೀಡಿಯೋ ಮಾಡಿದ್ದೆ ನಿಮಗೆ 400cc ಯಾವ್ದು ನಂಗೆ ಇಷ್ಟ ಅಂತ. ಸೊ ಆಬ್ವಿಯಸ್ಲಿ ಯಾವುದು ಸ್ಪೆಸಿಫಿಕ್ಲಿ ನಂಗೆ ಇಷ್ಟ ಇಲ್ಲ. ಬಟ್ ಇದರಲ್ಲಿ ಮೇನ್ ಥಿಂಗ್ ಪ್ರಾಬ್ಲಮ್ ಅಂದರೆ ಇದರಲ್ಲಿ ಏನು ಫೀಲ್ ಅಂತ ಏನೂ ಇಲ್ಲ ನನಗೆ ಸ್ಪೀಡ್ 400 ಆರ್ ಇಟ್ ಈಸ್ ನಾಟ್ ಗಿವಿಂಗ್ ಮಿ ಸಮಥಿಂಗ್
ಎಕ್ಸೈಟಿಂಗು. ಬಟ್ ನಿಮಗೆ X440 ನಿಮಗೆ ಆ ಫೀಲ್ ಸಿಗುತ್ತೆ, ನಿಮಗೆ ಲೋ ಎಂಡ್ ಟಾರ್ಕು, ನಿಮಗೆ ದಟ್ ರಿಲ್ಯಾಕ್ಸ್ ಫೀಲಿಂಗು, ದಟ್ ಟಾರ್ಕಿ ಮೆಷೀನು, ಸೊ ಥಂಪರ್ ಥರ ಫೀಲ್ ಇದೆ ನೋಡಿ. ಸೊ ಅದು ಸಿಗುತ್ತೆ, ಪ್ಲಸ್ ಸ್ವಲ್ಪ ಬಿಗರ್ ಇದೆ ಮೋಟರ್ ಸೈಕಲ್ ಕಂಪೇರ್ಡ್ ಟು ದ ಸ್ಪೀಡ್ 400. ಸೊ ಐ ವಿಲ್ ಗೋ ಫಾರ್ ದ X440T. ಗೊರಿಲ್ಲಾ 450 ಜೊತೆ ಸ್ವಲ್ಪ ಡಿಫರೆನ್ಸ್ ಇದೆ. ಗೊರಿಲ್ಲಾ 450 ಐ ಫೀಲ್ ದಟ್ ಐ ಮೈಟ್ ಗೋ ವಿತ್ ಗೊರಿಲ್ಲಾ 450 ಮೋರು. ಯಾಕೆ ಅಂತ ಹೇಳ್ತೀನಿ ನಾನು. ಗೊರಿಲ್ಲಾ 450 ಎಸ್ ನಾನು ನೆಗೆಟಿವ್ಸ್ ಹೇಳಿದ್ದೀನಿ ನೋಡಿ, ಮೈಲೇಜ್ ಕಮ್ಮಿ ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಸಿಟಿಯಲ್ಲಿ ಲೋ ಎಂಡಲ್ಲಿ ನಿಮಗೆ ಅಷ್ಟು ಪರ್ಫಾರ್ಮೆನ್ಸ್ ಕೊಡಲ್ಲ. ಬಟ್ ದ ಥಿಂಗ್ ಅಬೌಟ್ ದ ಗೊರಿಲ್ಲಾ 450 ಏನು ಅಂದರೆ, ದ ಅಡ್ವಾಂಟೇಜ್ ಏನು ಅಂದರೆ ಅದರಲ್ಲಿ ನಿಮಗೆ ದ ಎಕ್ಸ್ ಫ್ಯಾಕ್ಟರ್ ಇಸ್ ದ್ಯಾಟ್ ಇದರಲ್ಲಿ ಆಕ್ಸೆಲ್ ರೇಟಿಂಗ್, ನಿಮಗೆ ದಟ್ ಪವರ್ ಡೆಲಿವರಿ ಇದೆ, ನಿಮಗೆ ದಟ್ ಅಡ್ರಿನಲಿನ್ ರಶ್ ಫೀಲ್ ಆಗುತ್ತೆ ಎವ್ರಿ ಟೈಮ್ ಯು ರಿಂಗ್ ದ ಥ್ರಾಟಲ್. ನಿಮಗೆ ಒಂದು ಸ್ವಲ್ಪ ಓಪನ್ ಸ್ಪೇಸ್ ಇದ್ದರೆ ಯು ವಿಲ್ ಎಂಜಾಯ್ ದ ಮೋಟರ್ ಸೈಕಲ್. ಅಕಾರ್ಡಿಂಗ್ ಟು ಮೀ ದಟ್ ಈಸ್ ಸಮಥಿಂಗ್ ವಿಚ್ ಫಸ್ಟ್ ಆಫ್ ಆಲ್ ಯಂಗ್ಸ್ಟರ್ಸ್ಗೂ ತುಂಬ ಇಷ್ಟ. ಐ ನೋ ಐ ಆಮ್ ಮೋರ್ ಬಿಲಾಂಗಿಂಗ್ ಟು ದ ಓಲ್ಡ್ ರೆಟ್ರೋ ಫೀಲ್, ಬಟ್ ಸ್ಟಿಲ್ ದ ಎಕ್ಸೈಟ್ಮೆಂಟ್ ವೈಸ್ ನೀವು ಫೀಲ್ ಮಾಡೋದಾದರೆ, ದಟ್ ಎರಡನ್ನ ಕಂಪೇರ್ ಮಾಡೋದಾದರೆ, ಫಾರ್ ಮೀ ದ ಗೊರಿಲ್ಲಾ 450 ಇಟ್ ಫೀಲ್ಸ್ ಮೋರ್ ಎಕ್ಸೈಟಿಂಗ್ ಸಮ್ ಹೌ. ಸೊ ನಾನು ರೈಡ್ ಮಾಡಿದ್ದೀನಿ ಎರಡು ನಾನು. ಸೊ ಗೊರಿಲ್ಲಾ 450 ಸ್ವಲ್ಪ ಎಕ್ಸೈಟಿಂಗ್ ಫೀಲ್ ಅಂತೂ ಕೊಡುತ್ತೆ ನಿಮಗೆ. ಸೊ ನಾನು ಐ ವಿಲ್ ಗೋ ಫಾರ್ ದ ಗೊರಿಲ್ಲಾ 450 ಡಿಸ್ಪೈಟ್ ಐ ಆಮ್ ಅ ಓಲ್ಡ್ ಸ್ಕೂಲ್ ಲವರು, ರೆಟ್ರೋ ಲವರು. ಬಟ್ ಸ್ಟಿಲ್ ನನಗೆ ದಟ್ ಎಕ್ಸೈಟಿಂಗ್ ಪವರ್ ಡೆಲಿವರಿ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಇಟ್ಸ್ ಲೈಕ್ ಎಸ್ ಇಟ್ಸ್ ಮ್ಯಾನೇಜಬಲ್, ಇಟ್ಸ್ ನಾಟ್ ಲೈಕ್ ಡ್ಯೂಕ್ 390 ಥರ ಇಲ್ಲ, ಬಟ್ ಸ್ಟಿಲ್ ಇಟ್ಸ್ ಕೈಂಡ್ ಆಫ್ ಗುಡ್. ಆ್ಯಂಡ್ ಐ ಫೀಲ್ ದ ವ್ಯಾಲ್ಯೂ ಆಲ್ಸೋ ಪ್ರೈಸ್ ವೈಸ್ ನೀವು ಕಂಪೇರ್ ಮಾಡೋದಾದ್ರೆ, ಪ್ರೈಸ್ ವೈಸ್ ಆಬ್ವಿಯಸ್ಲಿ ಈ ಎರಡು ಗಾಡಿಗಿಂತ X440 ಎಕ್ಸ್ಪೆನ್ಸಿವ್ ಇದೆ ಬಿಕಾಸ್ ಆಫ್ ದ ಹಾರ್ಲಿ ಟ್ಯಾಗ್ ಅಷ್ಟೇ, ಬೇರೆ ಏನೂ ಇಲ್ಲ. ಇಂಜಿನ್ ವೈಸ್ ಅಂತೂ ಇಟ್ಸ್ ನಥಿಂಗ್ ಸ್ಪೆಷಲ್ ಕಂಪೇರ್ ಟು ದೀಸ್ ಟು ಇಂಜಿನ್ಸು. ಬಟ್ ಹಾರ್ಲಿ ಟ್ಯಾಗಿಂದ ಎಕ್ಸ್ಪೆನ್ಸಿವ್ ಇದೆ, ಫೇರ್ ಇನಫು. ಹಾರ್ಲಿ ಟ್ಯಾಗ್ ಸಿಗುತ್ತೆ, ಪ್ಲಸ್ ನಿಮಗೆ ಒಂದು ಸ್ವಲ್ಪ ಪ್ರೀಮಿಯಂ ಫೀಲ್ ಆಫ್ ಮೋಟರ್ ಸೈಕಲ್ ಸಿಗುತ್ತೆ. ಬಟ್ ಇದರಲ್ಲಿ ನನಗೆ ಪ್ರಾಪರ್ ವ್ಯಾಲ್ಯೂ ಅನಿಸುತ್ತೆ. ಲುಕ್ಕು ಚೆನ್ನಾಗಿದೆ ನಿಮಗೆ ಓವರ್ ಆಲು. ಇಟ್ ಡಸಂಟ್ ಫೀಲ್ ವೆರಿ ಸ್ಮಾಲ್ ಮೋಟರ್ ಸೈಕಲು. ನಿಮಗೆ ದಟ್ ಎಕ್ಸ್ ಫ್ಯಾಕ್ಟರ್ ಬೇರೆ ಇದೆ ಆ್ಯಂಡ್ ಆಲ್ಸೋ ರಾಯಲ್ ಎನ್ಫೀಲ್ಡ್ ಗಾಡಿ ಬೇರೆ. ಸೊ ನಿಮಗೆ ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಓವರ್ ಆಲ್ ವ್ಯಾಲ್ಯೂ, ಎಕ್ಸ್ ಫ್ಯಾಕ್ಟರ್ ಎಲ್ಲ ನೋಡೋದಾದ್ರೆ ಐ ವಿಲ್ ಗೋ ವಿತ್ ದ ಗೊರಿಲ್ಲಾ 450 ಇನ್ ದಿಸ್ ಕಂಪ್ಯಾರಿಸನ್. ಸೊ ದಟ್ ಈಸ್ ಮೈ ಒಪಿನಿಯನು. ಅಗೇನ್ ನಿಮ್ದು ಒಪಿನಿಯನ್ ಚೇಂಜ್ ಆಗ್ಬೋದು. ನಾನು ನಿಮಗೆ ಫ್ಯಾಕ್ಟರ್ಸ್ ಕೊಟ್ಟಿದ್ದೀನಿ, ವೇರ್ ಯು ಕ್ಯಾನ್ ಡಿಸೈಡ್. ನಾನು ಆಲ್ರೆಡಿ ಹೇಳ್ದಂಗೆ ಇದೆರಡು ಆ್ಯಕ್ಚುಲಿ ಕಂಪ್ಯಾರಿಸನ್ ಅಲ್ಲ ನಿಜ ಹೇಳ್ಬೇಕಂದ್ರೆ, ಬಿಕಾಸ್ ಎರಡು ಮೋಟರ್ ಸೈಕಲ್ ಡಿಫ್ರೆಂಟ್ ಟೈಪ್ ಆಫ್ ಮೋಟರ್ ಸೈಕಲು, ರೋಡ್ಸ್ಟರೇ, ಬಟ್ ದೇ ಹ್ಯಾವ್ ಅ ಡಿಫ್ರೆಂಟ್ ಓವರ್ ಆಲ್ ಫೀಲು. ಸೊ ಬಟ್ ಎಸ್ ಕಂಪ್ಯಾರಿಸನ್ ಮಾಡ್ತಾರೆ ಅಂತ ಮಾಡಿದ್ದೀನಿ. ನೆಕ್ಸ್ಟ್ ಆ್ಯಕ್ಚುಯಲ್ ಕಂಪ್ಯಾರಿಸನ್ ಇದಕ್ಕೆ ಬರೋದಾದರೆ, ದ್ಯಾಟ್ ವಿಲ್ ಬಿ ದ ಕ್ರೂಸರ್ ಮೋಟರ್ ಸೈಕಲ್ಸ್ ಅವೈಲೇಬಲ್ ಇನ್ ಇಂಡಿಯಾ, ಎಸ್ಪೆಷಲಿ 400cc ಇಂದ ಕಮ್ಮಿ. ಆಬ್ವಿಯಸ್ಲಿ ಟ್ವಿನ್ ಸಿಲಿಂಡರ್ನ ಕಂಪೇರ್ ಮಾಡೋಕ್ಕಾಗಲ್ಲ, ದ ರೆಬೆಲ್ 500 ಆರ್ ದ ಸೂಪರ್ ಮೀಟರ್ 650, ಬಿಕಾಸ್ ದೇ ಆರ್ ವೇ ಅಹೆಡ್ ಇನ್ ಟರ್ಮ್ಸ್ ಆಫ್ ಫೀಲ್, ಪವರ್, ಲುಕ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸೊ ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಸೊ 400cc ನಿಮಗೆ ಆರ್ 400cc ಇಂದ ಕಮ್ಮಿ ಇರುವಂಥ ಸಿಂಗಲ್ ಸಿಲಿಂಡರ್ ಕಂಪೇರ್ ಮಾಡೋದೇ ಎರಡು ಮೋಟರ್ ಸೈಕಲ್ ಸಿಗೋದು. ಒಂದು ಮೀಟಿಯೋರ್ 350 ಹಾಗೂ ಎಡ್ಜಿ ರೋಡ್ಸ್ಟರ್. ಇವೆರಡದ್ದು ನಾನು ಕಂಪ್ಯಾರಿಸನ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಪರ್ಸನಲಿ ಇದು ಎಡ್ಜಿ ರೋಡ್ಸ್ಟರ್ ಇಷ್ಟ ಆಗಿತ್ತು. ಅದಕ್ಕೆ ರೀಸನ್ ಎಲ್ಲ ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಾನು ಚೆಕ್ಔಟ್ ಮಾಡಿ. ಬಟ್ ಈ ಎರಡನ್ನ ನಾನು ಕಂಪೇರ್ ಮಾಡೋದು X440ಗೆ ವಾಟ್ ಡು ಐ ಫೀಲ್. ಸೊ ಫಸ್ಟ್ಲಿ ದ ಮೀಟಿಯೋರ್ 350ನ ಕಂಪೇರ್ ಮಾಡೋದಾದರೆ, ಮೀಟಿಯೋರ್ 350 ನನಗೆ ಆಲ್ರೆಡಿ ಹೇಳಿದ್ದೀನಿ, ಓವರ್ ಆಲ್ ವರ್ಸಟೈಲ್ ಮೋಟರ್ ಸೈಕಲ್ ಇದು. ನಿಮಗೆ ಪ್ರಾಕ್ಟಿಕಾಲಿಟಿ ಆ್ಯಂಡ್ ಆಲ್ಸೋ ರಾಯಲ್ ಎನ್ಫೀಲ್ಡ್ದು ಸರ್ವಿಸ್ ಸೆಂಟರ್ ಆ್ಯಂಡ್ ಶೋರೂಮ್ ಅವೈಲಬಿಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅದು ಸೈಡಲ್ಲಿ ಇಟ್ಕೊಳ್ಳಿ, ಬಿಕಾಸ್ ದಟ್ ಈಸ್ ಪ್ರಾಕ್ಟಿಕಾಲಿಟಿ ನಿಮ್ಗೆ ಗೊತ್ತು ನಿಮಗೆ. ಆಲ್ಸೋ ಅದರಲ್ಲಿ ನಿಮಗೆ ನನಗನ್ಸುತ್ತೆ ಬೆಟರ್ ವಿಂಡ್ ಪ್ರೊಟೆಕ್ಷನ್ ಕೊಡ್ತಾರೆ, ಬಿಕಾಸ್ ಅಲ್ಲಿ ವಿಂಡ್ ಶೀಲ್ಡು ಚೆನ್ನಾಗಿದೆ ಅದರಲ್ಲಿ. ಆ್ಯಂಡ್ ಓವರ್ ಆಲ್ ನೀವು ಸಿಟ್ಟಿಂಗ್ ಯಾವ ಥರ ಕೂತ್ಕೊಡ್ತೀರಾ ಮೋಟರ್ ಸೈಕಲಲ್ಲಿ, ನಿಮಗೆ ಬೆಟರ್ ವಿಂಡ್ ಪ್ರೊಟೆಕ್ಷನ್, ಟೂರಿಂಗ್ ಮಾಡೋಕ್ಕೆ ಸ್ವಲ್ಪ ಬೆಟರ್ ಎವ್ರಿಥಿಂಗ್ ಇದೆ. ಬಟ್ ಆ್ಯಕ್ಚುಲಿ ದ ಪರ್ಪಸ್ ವೈ ಯು ರೈಡ್ ದಿಸ್ ಮೋಟರ್ ಸೈಕಲ್ ಮೇನ್ಲಿ ಸಿಟಿ ಆ್ಯಂಡ್ ಹೈವೇ, ಅದರಲ್ಲೂ ಮೆನ್ಷನ್ ಮಾಡಿದೆ ಆ ವಿಡಿಯೋದಲ್ಲೂ. ಸೊ ಅದನ್ನು ಕನ್ಸಿಡರ್ ಮಾಡೋದಾದರೆ ಐ ಕೈಂಡ್ ಆಫ್ ಫೀಲ್ ದ್ಯಾಟ್ ಸಮ್ ಹೌ ಇಟ್ಸ್ ಅ ಲಿಟಲ್ ಬಿಟ್ ಲೆಟ್ ಡೌನ್ ಫಾರ್ ಮೀ ಮೀಟಿಯೋರ್ 350 ಕಂಪೇರ್ ಮಾಡೋದಾದರೆ. ಐ ಮೀನ್ ಕಂಪ್ಯಾರಿಸನ್ ಮಾಡಿದ್ರೆ ಮಾತ್ರ ಅದರ ಫೀಲ್ ಬರುತ್ತೆ, ಅದರ್ವೈಸ್ ಮೀಟಿಯೋರ್ 350 ಈಸ್ ಗುಡ್ ಇನ್ ಇಟ್ಸ್ ಓನ್ ವೇ. ಸೊ ಕಂಪೇರ್ ಮಾಡೋದಾದ್ರೆ X440 ಜೊತೆ ನನಗನ್ಸುತ್ತೆ X440 ಅಗೇನ್ ಇದರಲ್ಲೂ ಫೀಲ್ ಇದೆ, ಲೈಕ್ ಮೀಟಿಯೋರ್ 350 ಫೀಲ್ ಇದೆ, X440 ಫೀಲ್ ಇದೆ. ಬಟ್ ವೇರ್ ಐ ಫೀಲ್ ದ X440 ಈಸ್ ಸ್ಲೈಟ್ಲಿ ಅಹೆಡ್ ಅಂದರೆ, ಒಂದು ಸ್ವಲ್ಪ ಡಿಸೈನ್, ಸ್ವಲ್ಪ ಫ್ರೆಶ್ ಡಿಸೈನ್ ಇದೆ, ನ್ಯೂ ಡಿಸೈನ್ ಇದೆ. ದಟ್ ಈಸ್ ವೇರ್ ಐ ಫೀಲ್ ಲಿಟಲ್ ಬಿಟ್ ನ್ಯೂ ಫೀಲಿಂಗ್ ಇದೆ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ದ ಪವರ್. ಸೊ ಪವರ್ ನಿಮಗೆ ನನಗೆ ಮೀಟಿಯೋರ್ 350 ಎಸ್ಪೆಷಲಿ ಇನ್ ದ ಯೂಸ್ ಕೇಸ್ ನೀವು ಎಲ್ಲಿ ಯೂಸ್ ಮಾಡ್ತೀರಾ ಮೀಟಿಯೋರ್ 350 ವೇರ್ ಇಟ್ ಶೈನ್ಸ್ ಅಂದರೆ ಹೈವೇಯಲ್ಲಿ. ಸೊ ಹೈವೇಯಲ್ಲಿ ನನಗೆ ಅಂಡರ್ ಪವರ್ಡ್ ಅಂತ ಅನಿಸುತ್ತೆ. ನನಗೆ ಪವರ್ 20 bhp ಇಂದ ಏನೂ ಪ್ರಾಬ್ಲಮ್ ಇಲ್ಲ. ಅಗೇನ್ ತುಂಬ ಜನ 20 bhp ಇಂದ ಡಬ್ಬ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನಗೆ ವೇರ್ ಇಟ್ ಈಸ್ ಬೀನ್ ಯೂಸ್ಡು ಹೈವೇಯಲ್ಲಿ ನಿಮಗೆ 100-110 ಹೋಗಬೇಕು ನೋಡಿ, ಅಲ್ಲಿ ನನಗೆ ದ X440 ದ ಕ್ರೂಸಿಂಗ್ ಸ್ಪೀಡ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 130-140 ಹೋಗುತ್ತೆ ಅಂತ ಹೇಳ್ತಾ ಇಲ್ಲ. ಅದು ಯಾರು ಹೈ ಸ್ಪೀಡಲ್ಲಿ X440ನ ಓಡಿಸಲ್ಲ. ಬಟ್ ದ ಕ್ರೂಸಿಂಗ್ ಸ್ಪೀಡಲ್ಲಿ ಕ್ರೂಸರ್ ಇಸ್ ಮೆಂಟ್ ಟು ರೈಡ್ ಇನ್ ದಟ್ಟು, ಅಲ್ಲಿ ನನಗೆ ದ X440 ಮೋರ್ ರಿಲ್ಯಾಕ್ಸ್ಡು, ಮೋರ್ ಈಸಿ ಯೂಸ್ ಕೇಸ್ ನನಗೆ ಅಲ್ಲಿ ಫೀಲ್ ಆಗುತ್ತೆ ಒಂಥರ. ದಟ್ ಈಸ್ ವೇರ್ ಐ ಫೀಲ್ ದಟ್ X440 ಕೈಂಡ್ ಆಫ್ ವಿನ್ಸ್ ಓವರ್ ದ ಮೀಟಿಯೋರ್ 350. ಸೊ ದ ಈಸ್ ಆಫ್ ರೈಡಿಂಗು, ದ ಈಸ್ ಆಫ್ ಕ್ರೂಸಿಂಗ್ ಸ್ಪೀಡು, 100 ರಿಲ್ಯಾಕ್ಸ್ಲಿ ಆರಾಮಾಗಿ ರೀಚ್ ಆಗುತ್ತೆ, ವಿತ್ ಲೋ RPMs ಅಲ್ಲಿ ರೀಚ್ ಆಗುತ್ತೆ. ದಟ್ ಈಸ್ ವೇರ್ ಇಟ್ ಶೈನ್ಸ್ ಅಂತ. ಎಡ್ಜಿ ರೋಡ್ಸ್ಟರ್ಗೆ ಕಂಪೇರ್ ಮಾಡೋದಾದರೆ ಐ ಥಿಂಕ್ ಇಟ್ ಈಸ್ ಅ ವೆರಿ ಕ್ಲೋಸ್ ಕಾಂಪಿಟೇಷನ್, ಎಸ್ಪೆಷಲಿ ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದರೆ. ಐ ನೋ ನೀವು 70,000-80,000 ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದೀರಾ ಆಬ್ವಿಯಸ್ಲಿ ಟು ದ X440. ನಿಮಗೆ ಸ್ವಲ್ಪ ಪವರ್ ಆರ್ ಬೇಸಿಕಲಿ ಪವರ್ ಆಲ್ಮೋಸ್ಟ್ ಕಮ್ಮಿನೇ ಸಿಗ್ತಾ ಇದೆ, ನಿಮಗೆ ಸ್ವಲ್ಪ ಟಾರ್ಕ್ ಎಕ್ಸ್ಟ್ರಾ ಸಿಗುತ್ತೆ. ದಟ್ ಎಕ್ಸ್ಟ್ರಾ ದಟ್ ಹೇಳಿ ತಂಪರ್ ಫೀಲು ನಿಮಗೆ ಡೆಫಿನೆಟ್ಲಿ ದ X440 ಸಿಗುತ್ತೆ. ಬಟ್ ದಟ್ ಈಸ್ ರಿಲೇಟೆಡ್ ಟು ದ ಪ್ರೈಸ್, ಪರ್ಫಾರ್ಮೆನ್ಸ್ ಟು ದ ಪ್ರೈಸ್. ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ವೆರಿ ಸಿಮಿಲರ್ ಆಗಿದೆ. ಆ್ಯಂಡ್ ಆಲ್ಸೋ ನಾನು ಎಡ್ಜಿ ರೋಡ್ಸರ್ ಹೇಳಿದ್ದೀನಿ ನೋಡಿ, ದಟ್ ಈಸ್ ಫನ್ ಟು ರೈಡು, ಲಿಟಲ್ ಬಿಟ್ ದಟ್ ಫನ್ ಎಲಿಮೆಂಟ್ ಇದೆ ಅದರಲ್ಲಿ. ನೀವು ರೈಡಿಂಗ್ ಪಾಸ್ಚರ್
ಆಗಿರಲಿ, ದ ಸಿಟ್ಟಿಂಗ್ ಹ್ಯಾಂಡಲ್ ಬಾರ್ ಯಾವ ಥರ ಪೊಸಿಷನ್ ಆಗಿದೆ, ಆ್ಯಂಡ್ ಆಲ್ಸೋ ದ ವೇ ದ ಪವರ್ ಇಸ್ ಡೆಲಿವರ್ಡ್ ಓವರ್ ಆಲ್ ಇಂಜಿನಲ್ಲಿ, ದಟ್ ಗಿವ್ಸ್ ಯು ದಟ್ ಫನ್ ಎಲಿಮೆಂಟ್. ಸೊ ಎರಡು ತುಂಬ ಸಿಮಿಲರ್ ಆಗಿದೆ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಈವನ್ ದೋ ಐ ನೋ ದಟ್ X440 ಟಾರ್ಕ್ ಸ್ವಲ್ಪ ಜಾಸ್ತಿ ಇದ್ರು, ಬಟ್ ಎಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ನೀವು ಎರಡು ಮೋಟರ್ ಸೈಕಲ್ ಅಂದರೆ ಆ್ಯಕ್ಚುಲ್ ರಿಯಲ್ ಡಿಫ್ರೆನ್ಸಿಯೇಷನ್, ನಾಟ್ ದ ಸ್ಪೆಕ್ಸಿಡ್ ಡಿಫ್ರೆನ್ಸಿಯೇಷನ್. ಆ್ಯಕ್ಚುಲ್ ಡಿಫ್ರೆನ್ಸಿಯೇಷನ್ ನಿಮ್ಗೆ ಎಲ್ಲಿ ಫೀಲ್ ಆಗುತ್ತೆ ಅಂದರೆ, ಅಪಾರ್ಟ್ ಫ್ರಮ್ ಆಬ್ವಿಯಸ್ಲಿ ದ ಪ್ರಾಕ್ಟಿಕ್ಯಾಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ನೀವು ರಿಲಯಬಿಲಿಟಿ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ಒಂದು ಹೀರೋ ಇನ್ನೊಂದು ಎಡ್ಜಿ, ಸೊ ಯಾವ್ದು ಬೆಟರ್ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಬಟ್ ಐ ಥಿಂಕ್ ದ ಡಿಫರೆನ್ಸ್ ಬಂದ್ಬಿಟ್ಟು ಈಸ್ ಇನ್ ದ ಫೀಲ್. ಸೊ ಫೀಲ್ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ನೀವು ರೈಡ್ ಮಾಡ್ತೀರಾ. ನನಗೆ ದ ಎಡ್ಜಿ ರೋಡ್ಸ್ಟರ್ ಫೀಲು ಚೆನ್ನಾಗೇ ಇದೆ, ಇಟ್ಸ್ ನಾಟ್ ಲೈಕ್ ಬ್ಯಾಡ್ ಇದೆ ಅಂತಲ್ಲ. ನನಗೆ ಆ್ಯಕ್ಚುಲಿ ಪರ್ಸನಲಿ ಅದು ಇಷ್ಟ ಓವರ್ ದ Meteor 350. ಬಟ್ ದ X440 ದಟ್ ತಂಪರ್ ಫೀಲ್ ಇದೆ ನೋಡಿ, ದಟ್ ಲೋ ಆ್ಯಂಡ್ ಟಾರ್ಕು, ದಟ್ ಈಸ್ ಆಫ್ ರೈಡು, ಈಸಿಲಿ ನೀವು ಗೇರ್ ಶಿಫ್ಟ್ ಮಾಡ್ಬೋದು, ಈಸಿಲಿ ಅದು ಥ್ರಾಟಲ್ ರಿಂಗ್ ಮಾಡಿದಾಗ 100 ರೀಚ್ ಆಗುತ್ತೆ ನೋಡಿ, ದ್ಯಾಟ್ ಈಸ್ ದ ಫೀಲ್ ಇದೆ ನೋಡಿ. ತಂಪರು ಮತ್ತು ಎಕ್ಸಾಸ್ಟ್ ಸೌಂಡ್ ಬೇರೆ ಸಕ್ಕತ್ತಾಗಿ ಸೌಂಡ್ ಆಗುತ್ತೆ ಅದು. ಸೊ ಅಲ್ಲಿ ನಂಗೆ ಅನ್ಸುತ್ತೆ ದ X440T, ಆಬ್ವಿಯಸ್ಲಿ ಟಿ ಅವ್ರ ಹಳೆ ವರ್ಷನೂ ಸಿಮಿಲರ್ ಆಗಿದೆ, ಸೊ ದ್ಯಾಟ್ ವಿಲ್ ವಿನ್ ಅಂತ ನನ್ನ ಒಪಿನಿಯನು. ಸೊ ಇದೆರಡು ಆಯಿತು, ನಿಮಗೆ ಕ್ರೂಸರ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅಗೇನ್ ಒನ್ ಮೋರ್ ರಾಂಗ್ ಕಂಪ್ಯಾರಿಸನ್ ಜನ ಮಾಡ್ತಾರೆ. ಐ ಥಿಂಕ್ ಐ ವಿಲ್ ನಾಟ್ ಕಂಪೇರ್ ಇಟ್ ಎಂಟೈರ್ಲಿ, ಬಟ್ ನಿಮಗೆ ತುಂಬ ಜನ ಕಂಪೇರ್ ಮಾಡ್ತಾರೆ ಇಟ್ ವಿತ್ Hunter 350 ಆ್ಯಂಡ್ ರಾನಿನ್. ಸೊ ನನ್ನ ಪ್ರಕಾರ ಇದು ಎರಡು ಮೋಟರ್ ಸೈಕಲು ನನ್ನ ಪ್ರಕಾರ ಇದನ್ನು ಕಂಪೇರೇ ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಎರಡು ಮೋಟರ್ ಸೈಕಲ್ ಹಂಟರ್ ಆ್ಯಂಡ್ ರಾನಿನ್, ಎಸ್ ಆಬ್ವಿಯಸ್ಲಿ ನೀವು ಆ ಪ್ರೀಮಿಯಂ ಫೀಲ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ, ಇಲ್ಲೆಲ್ಲೂ ಮ್ಯಾಚ್ ಮಾಡೋಕ್ಕಾಗಲ್ಲ ವಿತ್ X440. ಸೊ ಆಬ್ವಿಯಸ್ಲಿ ನೀವು ಎಕ್ಸ್ಟ್ರಾ ಪ್ರೈಸ್ ಬೇರೆ ಪೇ ಮಾಡ್ತಾ ಇದ್ದೀರಾ ಫಾರ್ ದಟ್ ಮನಿ, ಯು ಆರ್ ಗೆಟಿಂಗ್ ದಟ್ ಮೋಟರ್ ಸೈಕಲ್, ಆಬ್ವಿಯಸ್ಲಿ ಯು ವಿಲ್ ಗೆಟ್ ಸಮಥಿಂಗ್ ಸ್ಪೆಷಲ್ ದೇರ್. ಸೊ ಅಪೀಲ್ ಆಗಿರಲಿ ಅವ್ರ ಪ್ರೀಮಿಯಂ ಫೀಲ್ ಆಗಿರಲಿ ನಿಮಗೆ X440 ಡೆಫಿನೆಟ್ಲಿ ಕೊಡುತ್ತೆ. ಬಟ್ ನಾನು ತುಂಬ ಸಿಂಪಲ್ ಆಗಿ ಹೇಳೋದಾದರೆ, ಇಫ್ ಯು ಆರ್ ಪ್ಲಾನಿಂಗ್ ಟು ಡೌನ್ ಗ್ರೇಡ್ ಟು ಹಂಟರ್ ಆ್ಯಂಡ್ ರಾನಿನ್ ಅಂದರೆ ಡೆಫಿನೆಟ್ಲಿ ಮಾಡೋಕ್ಕೆ ಹೋಗಬೇಡಿ, ಗೋ ವಿತ್ X440T ಓನ್ಲಿ, ದಟ್ ಈಸ್ ಅ ಸ್ಲೈಟ್ಲಿ ಬೆಟರ್ ಪ್ರಾಡಕ್ಟ್ ಓವರ್ ಆಲು. ಬಟ್ ನೀವು ಅಪ್ಗ್ರೇಡ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದೀರಾ, ಅವ್ರು ನೀವು ಎಕ್ಸ್ಟ್ರಾ ನೀವು ದುಡ್ಡು ಪೇ ಮಾಡಬೇಕಂತ ಇದ್ದೀರಾ, ಅವ್ರು ನೀವು EMI ಕಟ್ಬಿಟ್ಟು ನೀವು X440 ತೊಗೊಳ್ಳೋ ಪ್ಲಾನ್ ಇಟ್ಕೊಂಡಿದ್ದೀರಾ, ರಾದರ್ ದೆನ್ ಪರ್ಚೇಸಿಂಗ್ ದ Hunter 350 ಆರ್ ರಾನಿನ್ ಅಂದರೆ ಡೋಂಟ್ ಬೈ ಇಟು. ನನ್ನ ಒಪಿನಿಯಲ್ಲಿ ಓವರ್ ಆಲ್ ವ್ಯಾಲ್ಯೂ ನೋಡೋದಾದರೆ, ವ್ಯಾಲ್ಯೂ ಫಾರ್ ಮನಿ ನೋಡೋದಾದರೆ, ಕ್ಲಿಯರ್ಲಿ ದ ರಾನಿನ್ ಆ್ಯಂಡ್ ದ Hunter 350 ತುಂಬಾ ಜಾಸ್ತಿ ವ್ಯಾಲ್ಯೂ ಪ್ರೊವೈಡ್ ಮಾಡುತ್ತೆ ಓವರ್ ಆಲ್. ಎಸ್ಪೆಷಲಿ ಇವಾಗ ಕರೆಂಟ್ಲಿ ದ Hunter 350 ಅಪ್ಡೇಟ್ ಆಗಿದೆ, ನಿಮಗೆ ಒಳ್ಳೆ ಸಸ್ಪೆನ್ಷನ್ ಸೆಟಪ್ಪು ಇದೆ, ಕ್ಲಚ್ಚು ಇವಾಗ ನಿಮಗೆ ಸ್ಲಿಪ್ಪರ್ ಕ್ಲಚ್ ಪ್ರೊವೈಡ್ ಮಾಡಿದ್ದಾರೆ. ಎಸ್ 5 ಸ್ಪೀಡ್ ಇರ್ಬೋದು ಎರಡೂ, ಬಟ್ ಸ್ಟಿಲ್ ನನ್ನ ಪ್ರಕಾರ ನಿಮಗೆ ಈವನ್ ದ ರಾನಿನೂ ನೋಡ್ಬೋದು, ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ, ಲುಕ್ ಸ್ವಲ್ಪ ಬೆಟರ್ ಮಾಡಿದ್ದಾರೆ. ನಿಮಗೆ USD ಸಸ್ಪೆನ್ಷನು, ನಿಮಗೆ ಬೋನೋ ಶಾಕು, ರೈಡಿಂಗ್ ಮೋಡ್ಸ್ ಇದೆ, ರಿಯಲಿ ಕಂಫರ್ಟೇಬಲ್ ಓವರ್ ಆಲ್ ಮೋಟರ್ ಸೈಕಲು. ಸೊ ಎರಡು ಮೋಟರ್ ಸೈಕಲ್ ನಿಮಗೆ ದ Hunter 350 ಮೋರ್ ನಿಮಗೆ ದಟ್ ಫೀಲ್ ಕೊಡುತ್ತೆ ನಿಮಗೆ, ವೆರಾಸ್ ರಾನಿನ್ ಮೋರ್ ಯೂಸಬಲ್ ಇದೆ, ವರ್ಸಟೈಲ್ ಆಗಿದೆ, ಆ್ಯಂಡ್ ಫಾರ್ ದ ಪ್ರೈಸ್ ಇಟ್ ಈಸ್ ಮಚ್ ಮೋರ್ ವ್ಯಾಲ್ಯೂ. ಸೊ ಐ ವುಡ್ ನಾಟ್ ಪರ್ಚೇಸ್ ದ X440T ಓವರ್ ದಿಸ್, ಎಸ್ಪೆಷಲಿ ನಾನು ಇಫ್ ಐ ಆಮ್ ಲುಕಿಂಗ್ ಇನ್ ಅ ಬಜೆಟು ಆ್ಯಂಡ್ ಇಫ್ ಐ ಆಮ್ ಥಿಂಕಿಂಗ್ ಆಫ್ ಅಪ್ಸ್ಕೇಲಿಂಗು ಆರ್ ನಾನು ಎಕ್ಸ್ಟ್ರಾ ಮನಿ ಪೇ ಮಾಡುವ ನೀಡ್ ಬಂದರೆ ಐ ವಿಲ್ ನಾಟ್ ಗೋ ಫಾರ್ ಇಟ್, ಐ ವಿಲ್ ಸ್ಟಿಲ್ ಗೋ ಫಾರ್ ಹಂಟರ್ ಆ್ಯಂಡ್ ರಾನಿನು. ಓನ್ಲಿ ಥಿಂಗ್ ನಾನು ಡೌನ್ ಗ್ರೇಡ್ ಮಾಡೋಕ್ಕೋಗಲ್ಲ ಅಷ್ಟೇ. ಸೊ ದ್ಯಾಟ್ ಈಸ್ ಅ ಕ್ಲಿಯರ್ ಒಪಿನಿಯನ್. ಸೊ ಇದನ್ನ ಕಂಪೇರ್ ಅಂತೂ ಮಾಡೋಕ್ಕೇ ಹೋಗ್ಬೇಡಿ ಅಷ್ಟೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನನಗೆ ದ ರಿಯಲ್ ಕಾಂಪಿಟೇಷನ್ ಬಗ್ಗೆ ಮಾತಾಡೋಣ. ಆ್ಯಕ್ಚುಯಲ್ ಕಾಂಪಿಟೇಷನ್ ಇದಕ್ಕೆ ಯಾವುದು ಅಂತ. ಅಗೇನ್ ಸ್ಪೆಕ್ಶೀಟ್ ವಾರಿಯರ್ಸ್ ಇದನ್ನ ಕಂಪೇರೇ ಮಾಡೋಕ್ಕಾಗಲ್ಲ, ಬಟ್ ಆ್ಯಕ್ಚುಯಲ್ ಕಾಂಪಿಟೇಷನ್ ಬಂದುಬಿಟ್ಟು ದಿಸ್ ಇಸ್ ದ ರಿಯಲ್ ಕಾಂಪಿಟೇಷನ್ ಈಸ್ ವಿತ್ ದ ಕ್ಲಾಸಿಕ್ ಮೋಟರ್ ಸೈಕಲ್ಸು. ಎಸ್ ಐ ನೋ ಇಟ್ ಈಸ್ ಲಿಟಲ್ ಬಿಟ್ ಆಫ್ ಅ ರೋಡ್ ಸ್ಟಾರ್ ಮೋಟರ್ ಸೈಕಲ್ಲು, ಹಾರ್ಲಿ ಡೇವಿಡ್ಸನ್ X440 ನಿಮಗೆ ಲುಕ್ಕಿಂದ ಸ್ವಲ್ಪ ಡಿಸೀವ್ ಮಾಡ್ಬೋದು, ಬಟ್ ಓವರ್ ಆಲ್ ಫೀಲ್ ಆಫ್ ದ ಮೋಟರ್ ಸೈಕಲ್ಲು ನೀವು ಆ್ಯಕ್ಚುಲಿ ನೋಡಿದಾಗ ಇದನ್ನು ಆ್ಯಕ್ಚುಲ್ ಕಂಪ್ಯಾರಿಸನ್ ಮಾಡಬೇಕಾಗಿರೋದು ಎರಡು ಟೈಪ್ ಆಫ್ ಮೋಟರ್ ಸೈಕಲ್ ಜೊತೆ. ಒಂದು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಕ್ಲಾಸಿಕ್ ಮೋಟರ್ ಸೈಕಲ್ಸು, ಸೊ ಎರಡಿದೆ, ಒಂದು ಕ್ಲಾಸಿಕ್ 350 ಹಾಗೂ ಬುಲೆಟ್ 350, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈಸ್ ವಿತ್ Honda CB 350 ಸೀರೀಸು. CB 350 RS ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ನೀವು ಅದನ್ನ ಕಂಪೇರ್ ಮಾಡಿದ್ರೆ ಮಾಡ್ಬೋದು. CB 350 RS, CB 350 ಹೈನೆಸ್ಸು ಹಾಗೂ ದ ಓನ್ಲಿ CB 350. ಸೊ ಏನು ಅಕ್ಕಪಕ್ಕ ಏನು ಬ್ಯಾಜ್ ಇಲ್ಲ, ಸೊ CB 350 ಅದರ ಜೊತೆ ನೀವು ಕಂಪೇರ್ ಮಾಡ್ಬೋದು. ಸೊ ಅದನ್ನು ಕಂಪೇರ್ ಮಾಡೋದಾದರೆ ಒಂದು ಐ ಥಿಂಕ್ ದ Honda ಐ ಫೀಲ್ ದಟ್ ಓನ್ಲಿ ಲುಕ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಫೀಲಲ್ಲಿ ಬರುತ್ತೆ, ಬಟ್ ಐ ಥಿಂಕ್ ದ ಪ್ರಾಪರ್ ಆ್ಯಂಡ್ ದ ಕ್ಲೋಸೆಸ್ಟ್ ಕಾಂಪಿಟೇಷನ್ ನನಗೆ ಅನ್ಸೋದು ಈಸ್ ವಿತ್ ದ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಆ್ಯಂಡ್ ಬುಲೆಟ್ 350 ಆ್ಯಕ್ಚುಲಿ. ಸೊ ಇದರಲ್ಲಿ ವಿಚ್ ಇಸ್ ಅ ವಿನ್ನರ್ ಅಂತ ನೀವು ಕೇಳೋದಾದರೆ, ನನ್ನ ಒಪಿನಿಯನ್ ಕೇಳೋದಾದರೆ, ಸಿ ಆ್ಯಕ್ಚುಲಿ ತುಂಬ ಕ್ಲೋಸ್ ಕಾಂಪಿಟೇಷನ್ ಇದೆ. ನೀವು ಜಸ್ಟ್ ಸ್ಪೆಕ್ ಶೀಟಲ್ಲಿ 20 bhp ಅದು 27 40 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಅಂತ ನೀವು ನೋಡೋಕೆ ಹೋಗಬೇಡಿ. ಆ್ಯಕ್ಚುಲಿ ದ ಪರ್ಪಸ್ ವೈಸು, ದ ಫೀಲ್ ವೈಸು, ದ ಟ್ರೆಡಿಷನ್ ವೈಸು, ದ ಲೆಗಸಿ ವೈಸ್ ನೀವು ಕಂಪೇರ್ ಮಾಡೋದಾದರೆ ಎಸ್ ಇದು ತುಂಬ ಕ್ಲೋಸ್ ಕಾಂಪಿಟೇಷನ್ ಬರುತ್ತೆ. ಎಸ್ ಕ್ಲಾಸಿಕ್ ವೈಸ್ ಓವರ್ ಆಲ್ ಲೆಗಸಿ ತುಂಬ ಜಾಸ್ತಿ ಇದೆ, ಕ್ಲಾಸಿಕ್ ಆಗಿರಲಿ ಅವ್ರ ಬುಲೆಟ್ ಆಗಿರಲಿ. ಲೆಗಸಿ ವೈಸ್ ಇಟ್ಸ್ ಅ ಬಿಗರ್ ಲೆಗಸಿ, ಸೊ ಯು ವಾಂಟ್ ಟು ಓನ್ ಅ ಕ್ಲಾಸಿಕ್, ಯು ವಾಂಟ್ ಟು ಓನ್ ಅ ಬುಲೆಟು, ಸೊ ಅಲ್ಲಿ ಬಿಟ್ ಮಾಡೋಕ್ಕಾಗಲ್ಲ ಬಿಡಿ. ಬಟ್ ಅದನ್ನು ಬಿಟ್ಟು ಜಸ್ಟ್ ಆಸ್ ಎ ರೆಟ್ರೋ ಮೋಟರ್ ಸೈಕಲ್ ನೀವು ನೋಡ್ತಾ ಇದ್ದೀರಾ ಅಂದರೆ ಐ ವುಡ್ ಸೇ ಇಟ್ಸ್ ವೆರಿ ಕ್ಲೋಸು. ದ ಓನ್ಲಿ ಪ್ಲೇಸ್ ನೀವು ಕಂಪೇರ್ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಚೂಸ್ ಅ ವಿನರ್. ತುಂಬ ಸಿಂಪಲ್ ಆಗಿ ಹೇಳೋದಾದರೆ, ಇಫ್ ಲುಕ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ, ಲುಕ್ಸು ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ ಅಂದರೆ ಐ ಥಿಂಕ್ ಐ ವಿಲ್ ಗೋ ವಿತ್ ದ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸು, ವೆದರ್ ಇಟ್ ಬಿ 350 ಆರ್ ದ ಬುಲೆಟ್, ಬಿಕಾಸ್ ಓವರ್ ಆಲ್ ಲುಕ್ಕು, ದ ಫಿನಿಶ್, ಬೇಸಿಕಲಿ ದ ವೇ ದೆ ಫಿನಿಶು, ದ ಕಲರ್ಸು, ದ ಮೆಟಲ್, ಸೊ ಎವ್ರಿಥಿಂಗ್ ಸೂಟ್ಸ್ ವೆಲ್ ವಿತ್ ದ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸು. ಸೊ ಐ ವಿಲ್ ಗೋ ವಿತ್ ದ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸ್ ಇಫ್ ಇಟ್ ಈಸ್ ಅಪ್ ಟು ದ ಲುಕ್ಸು, ಎಸ್ಪೆಷಲಿ ಇಮೋಷನಲ್ ಆ್ಯಂಗಲಿಂದ ನೋಡೋದಾದರೆ.
ಆ್ಯಂಡ್ ಇಫ್ ಇಟ್ ಈಸ್ ಅಪ್ ಟು ದ ಫೀಲ್, ಸೊ ಫೀಲ್ ಅಂದರೆ ನಿಮಗೆ ಇಂಜಿನ್ ಫೀಲು, ಹೌ ಇಟ್ ರೈಡ್ಸ್ ಅಂತ ನೋಡೋದ್ರೆ ಅಲ್ಲಿ ಐ ಡೆಫಿನೆಟ್ಲಿ ಫೀಲ್ ದ ಹಾರ್ಲಿ ಡೇವಿಡ್ಸನ್ X440 ಈಸ್ ಅ ಬೆಟರ್ ಫೀಲ್. ಅಗೇನ್ ನಾನು ಹೈವೇ ಪವರ್ ಆರ್ ಹೈವೇಲಿ ಏನು ಪರ್ಫಾರ್ಮೆನ್ಸ್ ಮಾಡುತ್ತೆ ಅದನ್ನು ಕಂಪೇರ್ ಮಾಡ್ತಾ ಇಲ್ಲ, ಜಸ್ಟ್ ನೀವು ಸಿಟಿಯಲ್ಲೂ ರೈಡ್ ಮಾಡ್ತೀರಾ ಅಂದ್ರೂ ಫೀಲ್ ನನಗೆ ಪರ್ಸ್ನಲಿ ದ ಹಾರ್ಲಿ ಡೇವಿಡ್ಸನ್ X440 ಬೆಟರ್ ಫೀಲ್ ಕೊಡುತ್ತೆ, ವಿತ್ ದ ಥ್ರಾಟಲ್ಲು, ವಿತ್ ದ ವೇ ಯು ರೈಡು, ದ ಕಂಫರ್ಟ್ ಇನ್ ವಿಚ್ ಯು ರೈಡು. ಸೊ ಓವರ್ ಆಲ್ ನನಗೆ X440T ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ದ ಫೀಲ್. ಬಟ್ ಎರಡೂ ತುಂಬಾ ಕ್ಲೋಸ್ಲಿ ಕಾಂಪಿಟೆಡ್ ಮೋಟರ್ ಸೈಕಲ್ಲು, ಸೊ ಅಷ್ಟು ಈಸಿ ಇಲ್ಲ, ಟೆಸ್ಟ್ ಡ್ರೈವ್ ಮಾಡಿಬಿಟ್ಟೆ ನೀವು ಡಿಸೈಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಹಾಂಡಾ ಬರೋದಾದರೆ, ಹಾಂಡಾ ಬರೋದಾದರೆ ಅಗೇನ್ ಇಟ್ಸ್ ಐ ನೋ ಕಂಪೇರ್ ಮಾಡ್ತಾರೆ, ಇಟ್ ಈಸ್ ಕೈಂಡ್ ಆಫ್ ಕಂಪೇರಬಲ್ ಬಿಕಾಸ್ ಐ ಥಿಂಕ್ ಇಟ್ ಈಸ್ ವೆರಿ ಕ್ಲೋಸ್ಲಿ ಕಾಂಪಿಟೇಟಿವ್. ಬಟ್ ನಾನು ತುಂಬ ಕ್ಲಿಯರ್ ಆಗಿ ನಂದು ಒಪಿನಿಯನ್ ಕೊಡೋದಾದರೆ, ಐ ಥಿಂಕ್ ಹಾಂಡಾದವರು ಓನ್ಲಿ ಪ್ಲೇಸ್ ವೇರ್ ದೇ ವಿನ್ ಫಾರ್ ಮೀ ಈಸ್ ವೇರ್ ಇಟ್ ಕಮ್ಸ್ ಟು ದ ಪ್ರಾಕ್ಟಿಕ್ಯಾಲಿಟಿ. ಸೊ ಪ್ರಾಕ್ಟಿಕ್ಯಾಲಿಟಿ ಬರೋದಾದರೆ ನಿಮಗೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಹಾಂಡಾದವ್ರದ್ದು, ಆಬ್ವಿಯಸ್ಲಿ ಬಿಕಾಸ್ ಅವ್ರದ್ದು ಆಲ್ ಗೇರಿಂಗ್ ಕೊಟ್ಟಿದ್ದಾರೆ ಅದರಲ್ಲಿ, ಸೊ ಒಳ್ಳೆ ಮೈಲೇಜ್ ನಿಮಗೆ ಲೋ ಎಂಡಲ್ಲೂ ಕೊಡುತ್ತೆ ಅದು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಆಬ್ವಿಯಸ್ಲಿ ದ ರಿಲಯಬಿಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸೊ ಅದರಲ್ಲಿ ಐ ಥಿಂಕ್ ಹಾಂಡಾದವರು ಆಬ್ವಿಯಸ್ಲಿ ನಂಬರ್ ಒನ್ ಇದ್ದಾರೆ. ಸೊ ಅಲ್ಲಿ ದ ಪ್ರಾಕ್ಟಿಕ್ಯಾಲಿಟಿ ಫ್ಯಾಕ್ಟರಲ್ಲಿ ಆಬ್ವಿಯಸ್ಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ಪ್ರಾಕ್ಟಿಕ್ಯಾಲಿಟಿ ಕ್ಲಿಯರ್ಲಿ ದೆನ್ ಹಾಂಡಾ ಇಸ್ ದ ವೆಹಿಕಲು. ಓವರ್ ಆಲ್ ಸಿಮಿಲರ್ ಆಗಿದೆ, ನಿಮಗೆ ಫೀಲ್ ಅದರಲ್ಲೂ ಸಿಗ್ತಾ ಇದೆ ಇವಾಗ ಕರೆಂಟ್ಲಿ. ಲುಕ್ಕು ತುಂಬ ಚೆನ್ನಾಗಿದೆ, ಒಳ್ಳೆ ಕಲರ್ಸು, ಒಳ್ಳೆ ಡಿಸೈನ್ ಇದೆ. ಬಟ್ ಸ್ಟಿಲ್ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಫ್ರೆಶ್ ಲುಕ್, ಒಂದು ಲಿಟಲ್ ಬಿಟ್ ಒರಿಜಿನಲ್ ಲುಕ್ ಆಲ್ಸೋ. ಸೊ ಹಾರ್ಲಿ ಡೇವಿಡ್ಸನ್ ಅಂದರೆ ಅಲ್ಲಿ ನಿಮಗೆ ಗೊತ್ತು ದ ಬ್ಯಾಜು, ಹಾರ್ಲಿ ಡೇವಿಡ್ಸನ್ ಬ್ಯಾಜ್ ಬೇರೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಲುಕ್ಕು ಕೂಡ ನನಗೆ ಹಾಂಡಾದವರು ಹೇಳ್ಕೊತಾರೆ, ಅವ್ರು ಈವನ್ ಹಾಂಡಾ ಫ್ಯಾನ್ಸು ಹೇಳ್ಕೊತಾರೆ, ಇಟ್ ಈಸ್ ಅ ಡಿಫ್ರೆಂಟ್ ಲುಕ್ಕು, ಇಟ್ ಇಸ್ ಅ ಹಾಂಡಾ ಇನ್ ದ ಡಿರಾ ಲುಕ್ ಅಂತ. ಬಟ್ ನನಗಂತೂ ಐ ಆಮ್ ನಾಟ್ ಏಬಲ್ ಟು ಕನ್ವಿನ್ಸ್ ಮೈ ಸೆಲ್ಫ್. ಅದು ಇಟ್ ಡೆಫಿನೆಟ್ಲಿ ಲುಕ್ಸ್ ವೆರಿ ಸಿಮಿಲರ್ ಟು ದ ರಾಯಲ್ ಎನ್ಫೀಲ್ಡ್ ಲುಕ್ಕು. ಸೊ ಅಲ್ಲಿ ಐ ಥಿಂಕ್ ದ ಒರಿಜಿನಲ್ ಹಾಂಡಾದು ಫೀಲ್ ನನಗಿಲ್ಲ, ಬಿಕಾಸ್ ನೀವು ಒಂದು ಲೆಗಸಿ ಕೈಂಡ್ ಆಫ್ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಹಾಂಡಾ ನೀವು ತುಂಬ ಜನ ಅನ್ಕೋತಾರೆ ರೆಟ್ರೋ ಮೋಟರ್ ಸೈಕಲ್ ಮಾಡಿಲ್ಲ ಅಂತ ಅನ್ಕೋತಾ ಇದ್ದಾರೆ. ಹಾಂಡಾದ ರೆಟ್ರೋ ಮೋಟರ್ ಸೈಕಲು ಮಾಡ್ತಾರೆ. ನೀವು ರೆಬೆಲ್ 500 ನೋಡ್ಬೋದು, ಅವ್ರದ್ದು ರೀಸೆಂಟ್ಲಿ ಲಾಂಚ್ CB1000F ದ ಹಾರ್ನೆಟ್ದು ರೆಟ್ರೋ ವರ್ಷನು, ಅದನ್ನು ನೋಡಿಬೇಕಾದ್ರೆ ಅದು ಪ್ರಾಪರ್ ಹಾಂಡಾದು ಲೆಗಸಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟಂಗೆ ಆಗುತ್ತೆ. ಒಂದು ಹಾಂಡಾದು ಏನೋ ಹಳೆ ಮೋಟರ್ ಸೈಕಲ್ ಥರ ಫೀಲ್ ಆಗುತ್ತೆ, ರೆಟ್ರೋ ಮೋಟರ್ ಸೈಕಲ್ ಥರ. ಬಟ್ ದೀಸ್ ಮೋಟರ್ ಸೈಕಲ್ ನನಗಂತೂ ಫೀಲ್ ಆಗಲ್ಲ. ಸೊ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಹಾಂಡಾದವರು. ಬಟ್ ಎನಿವೆ ಅದು ಚೆನ್ನಾಗಿ ಸೆಲ್ ಆಗ್ತಾಯಿದೆ, ಏನಕ್ಕೆ ಚೇಂಜ್ ಮಾಡ್ತಾರೆ. ಬಟ್ ಓವರ್ ಆಲ್ ನನಗೆ ದ ಲೆಗಸಿ, ದ ಬ್ರ್ಯಾಂಡ್ ನೇಮು ಹಾರ್ಲಿ ಡೇವಿಡ್ಸನ್ X440ನೇ ಚೂಸ್ ಮಾಡ್ತೀನಿ. ಆಬ್ವಿಯಸ್ಲಿ ಫೀಲ್ ವೈಸ್ ಅಂತೂ ದೇರ್ ಈಸ್ ನೋ ಕಾಂಪಿಟೇಷನಲ್ಲಿ ಅಕಾರ್ಡಿಂಗ್ ಟು ಮೀ. ನಿಮಗೆ ಹಾರ್ಲಿ ಡೇವಿಡ್ಸನಲ್ಲಿ ಸಿಗುವಂಥ ಫೀಲು X440Tಯಲ್ಲಿ ದ್ಯಾಟ್ ಈಸ್ ಸಮಥಿಂಗ್ ಅನ್ಮ್ಯಾಚಬಲು. ಅದನ್ನು ಮ್ಯಾಚ್ ಮಾಡಬೇಕು ಅಂದರೆ ನಿಮಗೆ ಕ್ಲಾಸಿಕ್ ಆರ್ ಬುಲೆಟ್ ಎರಡೇ ನಿಮಗೆ ಕ್ಲೋಸ್ ಟು ದಟ್ ಮ್ಯಾಚ್ ಮಾಡೋಕ್ಕೆ ಕ್ಲೋಸ್ ಆಗುತ್ತೆ. ಸೊ ಅಲ್ಲಿ ಐ ಥಿಂಕ್ ಕ್ಲಿಯರ್ ವಿನ್ನರ್ ಬಂದು ನನಗೆ X440T ಆಗುತ್ತೆ. ಸೊ ದಿಸ್ ಇಸ್ ದ ಕಂಪ್ಯಾರಿಸನ್ ನಾನು ಮಾಡಬೇಕಂತ ಇದೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ದ ಹಾರ್ಲಿ ಡೇವಿಡ್ಸನ್ X440T ಆ್ಯಂಡ್ ಕಂಪೇರಿಂಗ್ ವಿತ್ ಅದರ್ ಮೋಟರ್ ಸೈಕಲ್, ದೀಸ್ ಆರ್ ದ ಕಂಪ್ಯಾರಿಸನ್ ಐ ವಿಲ್ ಬಿ ಡೂಯಿಂಗ್. ಆ್ಯಂಡ್ ಅಕಾರ್ಡಿಂಗ್ ಟು ದಿಸ್ ಇಸ್ ವಾಟ್ ಐ ಹ್ಯಾವ್ ಕಮ್ ಅಪ್ ವಿತ್. ಸೊ ಹೋಪ್ಫುಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಓವರ್ ಆಲ್ ನೀವು ನೋಡೋದಾದರೆ ಹಾರ್ಲಿ ಡೇವಿಡ್ಸನ್ X440Tನ ನೀವು ಹಾರ್ಲಿ ಡೇವಿಡ್ಸನ್ ಮೋಟರ್ ಸೈಕಲ್ನ ತೊಗೊಳ್ಳೋ ಪ್ಲಾನ್ ಇಟ್ಕೊಂಡಿದ್ದೀರಾ ಇಲ್ವಾ ಅಂತಲೇ ಡಿಸೈಡ್ ಮಾಡ್ಬೋದು. ಓವರ್ ಆಲ್ ಇಟ್ಸ್ ಅ ವೆರಿ ಯೂನಿಕ್ ಬೈಕು. ಯಾವುದು 400cc ಏರ್ ಕೋಲ್ಡ್ ಇಂಜಿನ್ನು ವಿತ್ ಟಾರ್ಕಿ ಮೆಷೀನು ವಿತ್ ರೆಟ್ರೋ ಲುಕ್ಸು. ದಿಸ್ ಇಸ್ ದ ಓನ್ಲಿ ಮೋಟರ್ ಸೈಕಲ್, ಕಂಪ್ಯಾರಿಸನ್ ಇಲ್ಲವೇ ಇಲ್ಲ. ಬಟ್ ಸ್ಟಿಲ್ ಕಂಪೇರ್ ಮಾಡೋದಾದರೆ ನಿಮಗೊಂದು ಪಿಕ್ಚರ್ ಕೊಟ್ಬಿಟ್ಟಿದ್ದೀನಿ. ಹೋಪ್ಫುಲಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮದು ಅಭಿಪ್ರಾಯ ಕೊಡಿ. ನೀವು ಯಾವುದು ಚೂಸ್ ಮಾಡ್ತಿದ್ರಿ ಅಮಂಗ್ ಆಲ್ ದೀಸ್ ಮೋಟರ್ ಸೈಕಲ್ಲು, ಸೊ ಅದನ್ನ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.